ಈಗಾಗಲೇ ನಾವೇನು ಮಾಡಿದ್ದೀವಪ್ಪ ಅಂದರೆ GPSTRನ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಜೀವಶಾಸ್ತ್ರದ ಪಠ್ಯಕ್ರಮವಾದ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪಠ್ಯಕ್ರಮವನ್ನು 8, 9, 10 ಆಮೇಲೆ ಫಸ್ಟ್ PU, ಸೆಕೆಂಡ್ PU, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಏನಪ್ಪ ಅಂದರೆ ಯಾವ ಸಿಲೆಬಸ್ ಎಲ್ಲೆಲ್ಲಿ ಕವರ್ ಆಗಿದೆ ಅನ್ನೋದನ್ನು ನೋಡಿದ್ದೀವಿ. ಇನ್ನು ನನ್ನ ಅತ್ಯಂತ ಏನಪ್ಪ ಅಂದರೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆದಂಥ ಜೀವಶಾಸ್ತ್ರ ಪಠ್ಯಕ್ರಮ ಇವತ್ತೇನು ಮಾಡ್ತಾ ಹೋಗೋಣ ಅಂದರೆ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಫಸ್ಟ್ ಚಾಪ್ಟರ್ ಏನಪ್ಪ ಅಂದರೆ ಜೀವಕೋಶ, ಜೀವಶಾಸ್ತ್ರ ಮತ್ತು ಹಿಸ್ಟಾಲಜಿ ಅಂಗಾಂಶಗಳ ಬಗ್ಗೆ ಇದೆ. ನೋಡಿರಿ, ಅಂಗಾಂಶಗಳು ಬಗ್ಗೆ ಎಕ್ಸ್ಪ್ಲನೇಷನ್ನು ಹೊಸ ಸಿಲೆಬಸ್ಸಲ್ಲಿ ತುಂಬ ಕಡಿಮೆ ಇದೆ. ಹಳೆ ಸಿಲೆಬಸ್ನ 9ನೇ ತರಗತಿಯ ಅಂಗಾಂಶಗಳು, ವಿವಿಧ ರೂಪದ ಅಂಗಾಂಶಗಳು ಅಂತ ಏನು ಚಾಪ್ಟರ್ ಇತ್ತು ಅದರಲ್ಲಿ ಹೆಚ್ಚು ನಿಮಗೆ ವಿವರವಾಗಿ ಸಿಗ್ತದೆ. ಹೌದಾ? ಹಾಗಾದರೆ ಜೀವಕೋಶವನ್ನು ಜೀವನದ ರಚನಾತ್ಮಕ ಘಟಕವಾಗಿ ಪರಿಚಯಿಸುವುದು, ಜೀವಕೋಶದ ಬೆಳವಣಿಗೆಯನ್ನು ಗುರುತಿಸುವಿಕೆ, ರಾಬರ್ಟ್ ಹುಕ್ ಅವರಿಂದ ಜೀವಕೋಶಗಳ ಆವಿಷ್ಕಾರ ಮತ್ತು ಏಕಕೋಶೀಯ ಬಹುಕೋಶೀಯ ಜೀವಿಗಳು. ಇನ್ನು ಕೋಶ ಸಿದ್ಧಾಂತ, ಯುಕ್ಯಾರಿಯೋಟಿಕ್ ಕೋಶ, ಪ್ರೊಕ್ಯಾರಿಯೋಟಿಕ್ ಕೋಶ, ವ್ಯತ್ಯಾಸ, ಸಸ್ಯ ಮತ್ತು ಪ್ರಾಣಿ ಕೋಶಗಳಿಗೆ ವ್ಯತಿರಿಕ್ತವಾಗಿದೆ. ಅಂದರೆ ಏನು, ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ ಇಲ್ಲಿ. ಜೀವಕೋಶ ಪೊರೆ, ಕೋಶ ಭಿತ್ತಿ, ಸೈಟೋಪ್ಲಾಸ್ಮಾ, ನ್ಯೂಕ್ಲಿಯಸ್, ಕಣದಂಗಗಳ ರಚನೆ ಮತ್ತು ಕಾರ್ಯ, ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ಗಳು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಉಪಕರಣ, ಲೈಸೋಸೋಮ್ಗಳು, ರೈಬೋಸೋಮ್ಗಳು ಮತ್ತು ರಸದಾನಿಗಳು, ಕೋಶ ವಿಭಜನೆಗಳು, ಮೈಟೋಸಿಸ್, ಮಿಯೋಸಿಸ್, ಅಂಗಾಂಶಗಳನ್ನು ವ್ಯಾಖ್ಯಾನಿಸುವುದು ಮತ್ತು ಸಸ್ಯ ಅಂಗಾಂಶಗಳನ್ನು ವರ್ಧಕ, ಶಾಶ್ವತ ಮತ್ತು ಪ್ರಾಣಿ ಅಂಗಾಂಶಗಳನ್ನು ಎಫಿಥೀಲಿಯಲ್, ಸಂಯೋಜಕ, ಸ್ನಾಯು, ನರ ಅಂಗಾಂಶವಾಗಿ ವರ್ಗೀಕರಿಸುವುದು. ಇದೆಲ್ಲ ಏನಪ್ಪ ಅಂದರೆ ಅಲ್ಲಿ ಕವರ್ಡ್ ಇದೆ. ಜೀವಕೋಶಗಳ ಪೊರೆಗಳ ರಚನಾತ್ಮಕ ಆಣ್ವಿಕ ಅಂಗಶಾಸ್ತ್ರ, ಫ್ಲೂಯಿಡ್ ಮೊಸಾಯಿಕ್ ಮಾದರಿ. ಹೌದಾ? ಮತ್ತು ಜೀವಕೋಶೀಯ ಭಿತ್ತಿಗಳ ವ್ಯಾಪಕ ಅಧ್ಯಯನ, ಒಳೆಪೊರೆ. ಹೌದಾ? ಎಂಡೋಮೆಂಬ್ರೇನ್ ವ್ಯವಸ್ಥೆಯ ಮೂಲಕ ಪ್ರೋಟೀನ್ ಸಾಗಣೆ, ನಿರ್ದಿಷ್ಟ ಕಣದಂಗಗಳ ಕಾರ್ಯಗಳ ಅಧ್ಯಯನ, ಮೈಟ್ರೊಕಾಂಡ್ರಿಯಲ್ ಕೀಮಿಯೋಸ್ಮೋಸಿಸ್ ಮತ್ತು ಕ್ಲೋರೋಪ್ಲಾಸ್ಟ್ನ ಥೆಲಾಕಾಯ್ಡ್ ವ್ಯವಸ್ಥೆ, ಜೀವಕೋಶ ಚಕ್ರ. ಹೌದಾ? ಕ್ರೆಬ್ಸ್ ಸೈಕಲ್ ಇದು ಇಲ್ಲಿ ಬರುತ್ತೆ. ಜೀವ ರಾಸಾಯನಿಕವಾಗಿ ಮ್ಯಾಪಿಂಗ್, ಇಂಟರ್ಫೇಸ್ ಹಂತಗಳು. ಹೌದಾ? G1 S ಫೇಸ್, G2 ಫೇಸ್, ಮೈಟೋಸಿಸ್ ಹಂತಗಳಲ್ಲಿ ವಿವರವಾದ ವರ್ಣತಂತುಗಳ ಚಲನೆ, ಮಿಯೋಸಿಸ್, ಪ್ರೊಫೇಸ್ 1 ಉಪ ಹಂತಗಳು. ಆಮೇಲೆ ಲೆಪ್ಟೋಟಿನ್, ಝೈಗೋಟಿನ್, ಪ್ಯಾಚಿಟಿನ್, ಡಿಪ್ಲೋಟಿನ್, ಡೈಕೈನೆಸಿಸ್, ಅವುಗಳ ವಿಕಸನೀಯ ಮಹತ್ವ. ಇದೆಲ್ಲ ಏನಪ್ಪ ಅಂದರೆ ಈಗ 2ನೇ ಪ್ಯಾರಾಗ್ರಾಫಲ್ಲಿ ಇನ್ನೊಂದು, ಮೊದಲನೇ ಪ್ಯಾರಾಗ್ರಾಫಲ್ಲಿ ಇರೋದು 8th and 10th ಸಿಲೆಬಸ್ಸಲ್ಲಿ, ಹಳೆದರಲ್ಲಿ ಹೊಸದರಲ್ಲಿ ಒಂದು ಸ್ವಲ್ಪ ಸಿಗುತ್ತೆ. ಆದರೆ ಈ ಸೆಕೆಂಡ್ ಪ್ಯಾರಾಗ್ರಾಫ್ ಏನು ಓದ್ನಲ್ಲ, ಇದೆಲ್ಲ ಏನಪ್ಪ ಅಂದರೆ ಪ್ಯೂರ್ ಡಿಗ್ರಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಇವೇನು ಲೆಪ್ಟೋಟೀನು, ಝೈಗೋಟೀನು, ಪ್ಯಾಚಿಟೀನು, ಡಿಪ್ಲೋಟೀನು ನಿಮಗೆಲ್ಲ ಏನಪ್ಪ ಅಂದರೆ MSc ಲೆವೆಲಲ್ಲಿ ಇದರ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಸೂಕ್ಷ್ಮ ಸಸ್ಯ ಅಂಗರಚನಾಶಾಸ್ತ್ರ, ಏಕದಳ ದ್ವಿದಳ ಸಸ್ಯಗಳಾದಂತಹ ಬೇರು, ಕಾಂಡ ಮತ್ತು ಎಲೆ ರಚನೆಗಳು ಮತ್ತು ರಚನಾತ್ಮಕ ಪ್ರಾಣಿ ಅಂಗಾಂಶಗಳು, ಕಪ್ಪೆಗಳು, ಜಿರಳೆಗಳು ಮತ್ತು ಎರೆಹುಳುಗಳು, ಅಂಗವ್ಯವಸ್ಥೆಗಳು. ಇದೇ ಕೂಡ MSc ಲೆವೆಲ್ ಒಂದು ಸ್ವಲ್ಪ ನಿಮಗೆ ಇದು ಲೋ ಲೆವೆಲ್ಲು ಸಿಗುತ್ತೆ. ನಮ್ಮ 8th and 10th ಟೆಕ್ಸ್ಟ್ ಬುಕ್ಕಲ್ಲಂತೂ ಇಲ್ಲ. PUCಯಲ್ಲಿ ಮತ್ತು ಡಿಗ್ರಿಯಲ್ಲಿ ಸಿಗುತ್ತೆ. ಬಟ್ ನೀವು MSc ಲೆವೆಲ್ ರೆಫರ್ ಮಾಡಿದ್ರೆ ಉತ್ತಮ ಅಂತ ಅನ್ಕೋತೀನಿ. ಇನ್ನು ವರ್ಗೀಕರಣ, ವೈವಿಧ್ಯತೆ ಮತ್ತು ವರ್ಗೀಕರಣ ಅಂತ ಕೊಟ್ಟಿದ್ದಾರೆ. ಹೌದಾ? ಕ್ಲಾಸಿಫಿಕೇಷನ್ ಮತ್ತು ಟೆಕ್ಸಾನಮಿ, ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಕೊಟ್ಟರೆ ಇದು ಹಿಂಗಾಗುತ್ತೆ. ಕ್ಲಾಸಿಫಿಕೇಷನ್ ಬೇರೆ, ಟೆಕ್ಸಾನಮಿ ಬೇರೆ. ಅವು ಏನಪ್ಪ ಅಂದರೆ ಹಿಂಗಾಗ್ತದೆ. ಇರಲಿ. ಜೀವ ವೈವಿಧ್ಯತೆ, ಜೀವಿಗಳ ವರ್ಗೀಕರಣ ಮತ್ತು ವರ್ಗೀಕರಣದ ಮಾನದಂಡಗಳು. ಓಕೆ, ಕ್ಲಾಸಿಫಿಕೇಷನ್ ಆ್ಯಂಡ್ ಟೆಕ್ಸಾನಮಿಕಲ್ ಹೆರಾರ್ಕಿ ಅಂತ ಬರ್ತದೆ ಇದು. ದೆನ್ ಜೀವಿಗಳ ವರ್ಗೀಕರಣದ ವೈಜ್ಞಾನಿಕ ಅಗತ್ಯವನ್ನು ವಿವರಿಸುವುದು. ವಿಟೇಕರ್ ಅವರ 5 ಸಾಮ್ರಾಜ್ಯದ ವರ್ಗೀಕರಣ ಪದ್ಧತಿ ಹೊಸ ಟೆಕ್ಸ್ಟ್ ಬುಕ್ಕಲ್ಲಿ, ಅಂದರೆ 8th, 9th, 10th ಈಗಿನ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಎಲ್ಲೂ ಸಿಗಲ್ಲ. ನಿಮಗೆ PU ಮತ್ತು ಡಿಗ್ರಿಯಲ್ಲೇ ನೀವು ಇದನ್ನು ನೋಡ್ಕೋಬೇಕು. ಯಾಕಂದರೆ ಹಳೆ ಸಿಲೆಬಸ್ಸಲ್ಲಿ ಇತ್ತು, ತೆಗೆದು ಹಾಕಿದ್ದಾರೆ ಇದನ್ನು. ದೆನ್ ದ್ವಿನಾಮಕರಣ ನಿಯಮಗಳು, ಸಂಬಂಧಿತ ಪರಿಕಲ್ಪನೆಗಳು, ಅಂಗಶಾಸ್ತ್ರದ ವಿಶೇಷತೆಯ ಆಧಾರದ ಮೇಲೆ ಪ್ರಮುಖ ಸಸ್ಯ ವಿಭಾಗಗಳನ್ನು ಪಾಚಿ, ಬ್ರಯೋಫೈಟ್ಸ್, ಸ್ಟೈಡೋಫೈಟ್, ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್ ಮತ್ತು ಪ್ರಾಣಿ ಫೈಲ, ಅಕಶೇರುಕ, ಕಾರ್ಡೇಟ್ಗಳು ವರ್ಗೀಕರಿಸುವುದು. ರಚನಾತ್ಮಕ ವರ್ಗೀಕರಣ ಮಾನದಂಡಗಳು, ಆಧುನಿಕ ವರ್ಗೀಕರಣ ಶ್ರೇಣಿಗಳು, ಕೀಲಿಗಳು ಮತ್ತು ವ್ಯವಸ್ಥಿತ ಸಾಧನಗಳು. ಮೊಡೆರಾ ಸಾಮ್ರಾಜ್ಯ, ಪ್ರೊಟಿಸ್ಟಾ ಸಾಮ್ರಾಜ್ಯ, ಶಿಲೀಂಧ್ರ ವರ್ಗಗಳು, ಫೈಕೋಮೈಸಿಟ್ಸ್, ಅಸ್ಕೋಮೈಸಿಟ್ಸ್, ಬ್ಯಾಸಿಡಿಯೋಮೈಸಿಟ್ಸ್, ಆಮೇಲೆ ಏನಪ್ಪ ಅಂದರೆ ಡ್ಯೂಟೆರೋಮೈಸಿಟ್ಸ್. ಇವೆಲ್ಲ ಏನಪ್ಪ ಅಂದರೆ ಮೈಕೋಟಾ ಏನಪ್ಪ ಅಂದರೆ ಕಿಂಗ್ಡಮ್ ಬರುತ್ತಲ್ಲ, ಮೈಕೋಟಾ ಸಾಮ್ರಾಜ್ಯದ ಉಪ ವರ್ಗಗಳು.
ಹಂಗೆ ನೋಡಿದ್ರೆ ಫಂಗೈ MSCಯಲ್ಲಿ ನಾವು ಫಂಗೈ ಕ್ಲಾಸಿಫಿಕೇಷನ್ನ ಭಾಳ ಬ್ರೀಫಾಗಿ ನೋಡ್ತೀವಿ. ಅದನ್ನೊಂದು ಸ್ವಲ್ಪ ನೋಡ್ಕೊಬಿಟ್ರೆ ಇನ್ನೂ ಉತ್ತಮ ಆಗ್ತದೆ ಅಂತ ಅನ್ಕೋತೀನಿ. ಆಳವಾದ ಫೈಲೋಜೆನಿಕ್ ಸ್ಕ್ರೀನಿಂಗ್ ಯಾವುದ್ರದಪ್ಪ ಅಂದರೆ ಈ ಮೈಕೋಟಾ ಸಾಮ್ರಾಜ್ಯದ್ದು ಸಸ್ಯಗಳಲ್ಲಿನ ಜೀವನ ಚಕ್ರದ ಮಾದರಿಗಳು, ಹ್ಯಾಪ್ಲಾಂಟಿಕ್, ಡಿಪ್ಲಾಂಟಿಕ್, ಆಮೇಲೆ ಹ್ಯಾಪ್ಲೋಡಿಪ್ಲಾಂಟಿಕ್ ಅಲ್ಟರ್ನೇಷನ್, ವಿವರವಾದ ಅಧ್ಯಯನ. ಇದು ಕೂಡ MSc ಲೆವೆಲ್, BSc ಮತ್ತು MSc ಲೆವೆಲ್. ಕಶೇರುಗಳ ಅಧ್ಯಯನದ ಮೂಲಕ ಪೊರಿಫೆರಾದಿಂದ ಎಲ್ಲ ಪ್ರಮುಖ ಪ್ರಾಣಿ ವಂಶಗಳ ಹೆಚ್ಚು ವಿವರವಾದ ತುಲನಾತ್ಮಕ ರಚನಾತ್ಮಕ ಅಂಗಶಾಸ್ತ್ರದ ಮೌಲ್ಯಮಾಪನ. ಇನ್ನು ಮೂರನೇದು ಸಸ್ಯ ದೇಹ ಶರೀರಶಾಸ್ತ್ರ ಮತ್ತು ಜೀವ ರಸಾಯನಶಾಸ್ತ್ರ. ಸಸ್ಯ ರಚನೆಗಳ ವಿಶಾಲ ರೂಪ, ಶಾಸ್ತ್ರೀಯ ಗುರುತಿಸುವಿಕೆ, ಬೇರುಗಳು, ಕಾಂಡಗಳು, ಎಲೆಗಳು, ಹೂಗಳು, ಹಣ್ಣುಗಳು ಮತ್ತು ಬೀಜಗಳು, ದ್ಯುತಿಸಂಶ್ಲೇಷಣೆ, ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್, ನೀರನ್ನು ಗ್ಲುಕೋಸ್ ಮತ್ತು ಆಮ್ಲಜನಕವಾಗಿ ಪರಿವರ್ತಿಸಲು ಕ್ಲೋರೋಫಿಲ್ ಬಳಸುವ ಎಲೆಗಳು. ಹೌದಾ, ಇದು ಕೂಡ ಏನಪ್ಪ ಅಂದರೆ ನೀವು ಡಿಗ್ರಿ ಲೆವೆಲ್ ಅಭ್ಯಾಸ ಮಾಡಬೇಕು. 8th 9th 10th ಏನಪ್ಪ ಅಂದರೆ ದ್ಯುತಿಸಂಶ್ಲೇಷಣೆ ಸಿಂಪಲ್ ಪಾಯಿಂಟ್ಸ್ ಸಿಗ್ತವೆ, ಎಲ್ಲನೂ ಕವರ್ ಆಗೋದಿಲ್ಲ. ಇನ್ನು ಸ್ಟೊಮ್ಯಾಟಲ್ ರಚನೆಗಳ ಸೂಕ್ಷ್ಮದರ್ಶಕದ ಪರಿಶೀಲನೆ ಮತ್ತು ಅನಿಲಗಳ ವಿನಿಮಯ ನಿಯಂತ್ರಣ, ನಾಳೀಯ ಸಾಗಣೆ, ಜೈಲ ಮೂಲಕ ನೀರು, ಖನಿಜ ಚಲನೆ, ಫ್ಲೋಯಂನ ಮೂಲಕ ದ್ಯುತಿಸಂಶ್ಲೇಷಣೆ, ಉಪ ಉತ್ಪನ್ನಗಳ ದ್ವಿಮುಖ ಸಾಗಣೆ, ಸಸ್ಯ ಉಸಿರಾಟ, ಬಾಷ್ಪ ವಿಸರ್ಜನೆ, ಅನುವರ್ತನಾ ಚಲನೆಗಳು, ಆಮೇಲೆ ಸಸ್ಯ ಹಾರ್ಮೋನ್ಗಳು ಮತ್ತು ಅನುವರ್ತನಾ ಚಲನೆಗಳು. ಇದು ಕೂಡ ಏನಪ್ಪ ಅಂದರೆ 8th 9th 10th ಸಿಗುತ್ತೆ, ಭಾಳ ಕಡಿಮೆ ಲೆವೆಲಲ್ಲಿ ಸಿಗುತ್ತೆ. ಫಸ್ಟ್ PU ಸೆಕೆಂಡ್ PU ಒಂದು ಲೆವೆಲ್ ಹೆಚ್ಚಾಗ್ತದೆ. ನೀವೇನಾದರೂ ಡಿಗ್ರಿ ಟೆಕ್ಸ್ಟ್ ಬುಕ್ದು ಬಾಟ್ನಿ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿದ್ರೆ ಡಿಗ್ರಿ ಪ್ಲಸ್ MScದು ಇಲ್ಲಿ ಹೆಚ್ಚು ನಿಮ್ಗೆ ಏನಾಗ್ತದಂದ್ರೆ ಉಪಯೋಗ ಆಗ್ತದೆ. ಯಾಕಂದರೆ ಅನುವರ್ತನಾ ಚಲನೆಗಳ ಬಗ್ಗೆ, ಸಸ್ಯ ಹಾರ್ಮೋನ್ ಮತ್ತು ಅನುವರ್ತನಾ ಚಲನೆಗಳ ಬಗ್ಗೆ ನಿಮಗೆ MSc ಲೆವೆಲಲ್ಲೇ ಚೆನ್ನಾಗಿ ಸಿಗುತ್ತೆ. ಓಕೆನಾ. ದೆನ್ ಆಣ್ವಿಕ ಸಾಗಾಣಿಕಾ ಸಮೀಕರಣಗಳು, ನೀರಿನ ಸಾಮರ್ಥ್ಯ. ಹೌದಾ, ಏನಪ್ಪ ಅಂದರೆ πW ದ್ರಾವ್ಯ ಸಾಮರ್ಥ್ಯ, πS ಆಮೇಲೆ ಅಪ್ಲೋಪ್ಲಾಸ್ಟಿಕ್ ಸಿಂಪ್ಲಾಸ್ಟಿಕ್ ಮಾರ್ಗಗಳು, ಟ್ರಾನ್ಸ್ಪಿರೇಷನ್ ಫುಲ್ ಮಾದರಿಗಳು, ದ್ರವ್ಯರಾಶಿ ಹರಿವಿನ ಊಹೆಗಳು, ಖನಿಜ ಪೋಷಣೆ, ಅಗತ್ಯ ಸ್ಥೂಲ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಗುರುತಿಸುವುದು, ನ್ಯೂನತಾ ರೋಗಗಳನ್ನು ಪತ್ತೆ ಹಚ್ಚುವುದು ಮತ್ತು ಜೈವಿಕ ಸಾರಜನಕ ಸ್ಥಿರೀಕರಣ, ಜೀವರಾಸಾಯನ ಶಾಸ್ತ್ರವನ್ನು ಕಾರ್ಯಗತಗೊಳಿಸುವುದು, ಸುಧಾರಿತ ದ್ಯುತಿಸಂಶ್ಲೇಷಣೆ, ಬೆಳಕಿನ ಕ್ರಿಯೆಗಳು, Z ಸ್ಕೀಮಾ ಎಲೆಕ್ಟ್ರಾನ್ ಸಾಗಣೆ ಮತ್ತು ಈರುಳಿನ ಕ್ರಿಯೆಗಳು, C3 C4 ಪಥ, ಕೋಶೀಯ ಉಸಿರಾಟ, ಗ್ಲೈಕೋಲೈಸಿಸ್, ಆಕ್ಸಿಡೇಟಿವ್ ಡಿಕಾರ್ಬೋಕ್ಸಿಲೇಷನ್, ಕ್ರೆಬ್ಸ್ ಸೈಕಲ್, TCA, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್, ETC, ಆಕ್ಸಿಡೇಟಿವ್ ಏನಪ್ಪ ಅಂದರೆ ಫಾಸ್ಫೋರಿಲೇಷನ್ ಮತ್ತು ATP ಶಕ್ತಿಯ ಸಮತೋಲನವನ್ನು ಲೆಕ್ಕಾಚಾರ ಮಾಡುವುದು, ಸಸ್ಯ ಬೆಳವಣಿಗೆ ನಿಯಂತ್ರಕಗಳ ವಿಶ್ಲೇಷಣಾತ್ಮಕ ಔಷಧಶಾಸ್ತ್ರ, ಅಕ್ಸಿನ್ಗಳು, ಜಿಬರ್ಲಿನ್ಸ್, ಸೈಟೋಕೈನಿನ್ಗಳು, ಎಥಿಲಿನ್, ಅಬ್ಸಿಕ್ ಆಮ್ಲ, ಫೋಟೋಪಿರಿಯಾಡಿಸಮ್ ಕಾರ್ಯವಿಧಾನಗಳು ಮತ್ತು ವರ್ನಲೈಜೇಷನ್ ಮಾರ್ಗಗಳು. ವರ್ನಲೈಜೇಷನ್ ಇದೇನಪ್ಪ ಅಂದರೆ ಸಸ್ಯಗಳಲ್ಲಿ ಹೂಗಳು ಏನಪ್ಪ ಅಂದರೆ ಉಂಟು ಮಾಡುವಂಥ ಒಂದು ಪ್ರಕ್ರಿಯೆ ಇದು ವರ್ನಲೈಜೇಷನ್. ಇವೆಲ್ಲ ಏನಪ್ಪ ಅಂದರೆ ನಿಮಗೆ ಈ ಪ್ಯಾರಾಗ್ರಾಫ್ ಏನು ಉಳಿದ್ನಲ್ಲ ಅಣ್ವಿಕದಿಂದ ಎಂಡ್ವರೆಗೂ ಇದೆಲ್ಲ MSc ಸಿಲೆಬಸ್. ಹೌದಾ, ನೀವು MSc ನೋಡ್ಕೊಂಡ್ರೆ ಇದಕ್ಕೊಂದು MSc ಥರ್ಡ್ ಸೆಮಿಸ್ಟರ್ದು, ಈಗ ಇದು RCU MSc ಥರ್ಡ್ ಸೆಮಿಸ್ಟರ್ದು ಸಿಲೆಬಸ್ ನೋಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಆಗ್ತದೆ ಇದು. ಇನ್ನು ಮಾನವನ ಅಂಗರಚನಾಶಾಸ್ತ್ರ, ಶರೀರಶಾಸ್ತ್ರ ಮತ್ತು ಆರೋಗ್ಯ, ಪ್ರಾಥಮಿಕ ಪೌಷ್ಟಿಕಾಂಶದ ಮೂಲಗಳು. ಈ ಹೊಸ ಸಿಲೆಬಸ್ಸಲ್ಲಿ ತುಂಬ ಕಡಿಮೆ ಎಕ್ಸ್ಪ್ಲನೇಷನ್ ಇದೆ ಇದರ ಬಗ್ಗೆ. ಪ್ರಮುಖ ಪೋಷಕಾಂಶಗಳ ಗುಂಪುಗಳು, ಪಿಷ್ಟ, ಪ್ರೋಟೀನ್ಗಳು ಮತ್ತು ಲಿಪಿಡ್ಗಳು, ಆಮೇಲೆ ಪತ್ತೆ ಪರೀಕ್ಷೆಗಳು, ಏನಪ್ಪ ಅಂದರೆ ಕಾರ್ಬೋಹೈಡ್ರೇಟ್ ಟೆಸ್ಟು, ಪ್ರೋಟೀನ್ಸ್ ಟೆಸ್ಟು, ಹೌದಾ, ಲಿಪಿಡ್ ಟೆಸ್ಟ್ ಬರ್ತಾಯಿದ್ದಲ್ಲ ಮೊದಲೇ ಹಳೆ ಸಿಲೆಬಸ್ಸಲ್ಲಿದ್ದು. ಈಗಿನ ಸಿಲೆಬಸ್ಸಲ್ಲಿ 8th 9th ತೆಗೆದು ಹಾಕಿದ್ದಾರೆ. ನೀವು ಫಸ್ಟ್ PU ಸೆಕೆಂಡ್ PU ಅಥವಾ ಡಿಗ್ರಿ MSc ಸಿಲೆಬಸ್ ನೋಡಿಕೊಂಡ್ರೆ ಒಂದು ಸ್ವಲ್ಪ ಉತ್ತಮ. ಸ್ಕರ್ವಿ, ರಿಕೇಟ್ಸ್, ಗಾಯ್ಟರ್, ರಕ್ತಹೀನತೆ, ಮೂಲಭೂತ ಮಾನವನ ಅಸ್ಥಿಪಂಜರದ ಸಂರಚನೆ, ಕೀಲುಗಳ ಕಾರ್ಯ. ಇದು ಕೂಡ ಏನಪ್ಪ ಅಂದರೆ 8th 9th 10th ನಮ್ಗೆ ಭಾಳ ಕಡಿಮೆ ಸಿಗುತ್ತೆ ಒಂದೊಂದು ಲೈನ್ ಅದು ಯೂಸ್ ಇಲ್ಲ. ಸೊ ನೀವು ಸ್ವಲ್ಪ ಡೆಪ್ತಾಗಿ ನೋಡ್ಕೋತೀನಿ ಅಂದರೆ ಡಿಗ್ರಿ ಮತ್ತು ಇದಕ್ಕೂ ಮಾಸ್ಟರ್ ಡಿಗ್ರಿಯನ್ನು ನೋಡ್ಕೋಬೇಕು. ಇನ್ನು ಮಾನವ ಜೀವ ಪ್ರಕ್ರಿಯೆಗಳು, ಪೋಷಣೆ ಮತ್ತು ರಾಸಾಯನಿಕ ಜೀರ್ಣಕ್ರಿಯೆ, ಮಾನವನ ಜೀವಕೋಶಗಳಲ್ಲಿ ಆಮ್ಲಜನಕ ರಹಿತ ಉಸಿರಾಟ, ಮಾನವ ಹೃದಯ, ರಕ್ತನಾಳಗಳು ಮತ್ತು ಹಿಮ್ಮಡಿಪ ರಕ್ತ ಪರಿಚಲನೆ, ನೆಫ್ರಾನ್ನ ರಚನೆ ಕಾರ್ಯ, ಮಾನವ ಮೂತ್ರಜನಕಾಂಗ, ನರ ಅಂಗಾಂಶ ಮತ್ತು ರಾಸಾಯನಿಕ ಸಮನ್ವಯ, ನ್ಯೂರಾನ್ನ ರಚನೆ ಕಾರ್ಯಗಳು, ಮೆದುಳಿನ ರಚನೆ ಕಾರ್ಯ, ಅಂತರ್ಸ್ರಾವಕ ಗ್ರಂಥಿಗಳು ಮತ್ತು ಹಾರ್ಮೋನ್ಗಳು,
ಹೌದಾ. ಅಂತರ್ಶ್ರಾವಕ ಗ್ರಂಥಿಗಳು, ಹಾರ್ಮೋನ್ಗಳು ಕೂಡ ಏನಪ್ಪ ಅಂದರೆ ಡಿಗ್ರಿ ಮತ್ತು ನೀವು MSc ಲೆವೆಲ್ಲೇ ನೋಡಿಕೊಂಡ್ರೆ ಉತ್ತಮ. 10th ಸಿಗುತ್ತೆ. ಏನಪ್ಪ ಅಂದರೆ ಈಗಿನ 10th ಸಿಲೆಬಸ್ಸಲ್ಲಿ ಸ್ವಲ್ಪ ಇದೆ ಇದ್ರ ಬಗ್ಗೆ, ಜೀವಕ್ರಿಯೆಗಳು ಇದೇನು ಗ್ರಂಥಿಗಳು ಮತ್ತು ನಿರ್ನಾಳ ಗ್ರಂಥಿಗಳ ಬಗ್ಗೆ ಎಕ್ಸ್ಪ್ಲನೇಷನಲ್ಲಿ. ಬಟ್ ಹೊಸ ಟೆಕ್ಸ್ಟ್ ಬುಕ್ಕು ಪರಿಪೂರ್ಣ ಆಗ್ತದೆ ಅಂತ ಹೇಳಲ್ಲ, ಹಳ್ಳಿ ಟೆಕ್ಸ್ಟ್ ಬುಕ್ಕು ಇದು ಪರಿಪೂರ್ಣ ಆಗ್ತದೆ ಅಂತ ಹೇಳೋದಿಲ್ಲ. PUCಯಲ್ಲಿ ಎಂಡೋಕ್ರೈನ್ ಸಿಸ್ಟಮು ಮತ್ತು ಎಕ್ಸೋಕ್ರೈನ್ ಸಿಸ್ಟಮ್ ಅಂತ ಏನು ಚಾಪ್ಟರ್ಸ್ ಬೇರೆ ಬೇರೆ ಇದಾವೆ, ಅವುಗಳನ್ನ ನೋಡಿಕೊಂಡ್ರೆ ಅಥವಾ ಡಿಗ್ರಿ ಲೆವೆಲ್ ನೋಡಿಕೊಂಡ್ರೆ ಇನ್ನು ಉತ್ತಮ ಅಂತ ನನಗನ್ನಿಸುತ್ತೆ. ಮಾನವ ಅಂಗಾಂಗ ವ್ಯವಸ್ಥೆಗಳ ಸಮಗ್ರ ವೈದ್ಯಕೀಯ, ಜೈವಿಕ ರಸಾಯನಶಾಸ್ತ್ರ, ಶಾರೀರಿಕ ವ್ಯವಸ್ಥೆ, ಇದು ಡಿಗ್ರಿ ಲೆವೆಲಲ್ಲೇ. ಜೀರ್ಣಕ್ರಿಯೆ ಮತ್ತು ಉಸಿರಾಟ, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ಗಳು, ಕಿಣ್ವಗಳ ಕಾರ್ಯ, ಆಮ್ಲಜನಕ ಮತ್ತು ಇಂಗಾಲ ಡೈಆಕ್ಸೈಡ್ನ ಸಾಗಣೆಯ ಕಾರ್ಯವಿಧಾನಗಳು ಮತ್ತು ಶ್ವಾಸಕೋಶ ಪರಿಮಾಣ ಸಾಮರ್ಥ್ಯಗಳ ಅಳತೆ. ಇದು ಕೂಡ ಏನಪ್ಪ ಅಂದರೆ ನಿಮಗೆ PU ಅಲ್ಲಿ ಒಂದು ಸ್ವಲ್ಪ ಇದ್ರದ್ದು ಸಿಗುತ್ತೆ. ಆದರೆ ಏನಪ್ಪ ಅಂದರೆ ಶ್ವಾಸಕೋಶ ಪರಿಮಾಣ ಮತ್ತು ಸಾಮರ್ಥ್ಯಗಳ ಅಳತೆ ಇದು ಡಿಗ್ರಿ ಲೆವೆಲಲ್ಲೇ ನೋಡ್ಕೋಬೇಕು. ರಕ್ತ ಪರಿಚಲನೆ ಮತ್ತು ವಿಸರ್ಜನೆ, ಹೃದಯ ಚಿತ್ರ ಚಕ್ರ ಆಗಿದೆ, ಅದು ಹೃದಯ ಚಿತ್ರ ಇದ್ದು ಚಕ್ರ ಆಗಿದೆ, ಇರಲಿ. ಸಮಯ, ಎಲೆಕ್ಟ್ರೋಕಾರ್ಡಿಯಂ, ECG, ಆಮೇಲೆ ರೀಡೌಟ್ಗಳು, ರಕ್ತದೊತ್ತಡ ನಿಯಂತ್ರಣ, ಮೂತ್ರದ ಸಾರತೆ, ಪ್ರತಿವಿದ್ಯುತ್ ಗುಣಕ ವ್ಯವಸ್ಥೆಗಳು ಮತ್ತು ಏನಪ್ಪ ಅಂದರೆ ಮ್ಯಾಚುರೇಷನ್ ಪ್ರತಿಫಲನಗಳು. ಡಿಗ್ರಿ ಲೆವೆಲ್ ಮತ್ತು ಮಾಸ್ಟರ್ ಡಿಗ್ರಿ ಲೆವೆಲಲ್ಲಿ MSc ಝೂಯಾಲಜಿ ಯಾರು ಮಾಡಿದ್ದಾರೆ ಅವರು ಈ ಸಿಲೆಬಸ್ ನಿಮ್ಗೆ ಹೆಚ್ಚು ಸಿಗ್ತದೆ. ಚಲನೆ ಮತ್ತು ನ್ಯೂರೋ ಎಂಡೋಕ್ರೈನ್ ಕಂಟ್ರೋಲ್, ಸ್ನಾಯು ಸಂಕೋಚನ, ಮಾಲಿಕ್ಯುಲರ್ ಸ್ಲೈಡಿಂಗ್, ಫಿಲಮೆಂಟ್ ಸಿದ್ಧಾಂತ, ಅಸ್ಥಿಪಂಜರದ ಸಂರಚನೆ, ಎಕ್ಸಾನ್ಗಳ ಉದ್ದಕ್ಕೂ ಧ್ರುವೀಕರಣ, ಆಮೇಲೆ ಡಿಪೋಲರೈಜೇಷನ್, ಸಿನಾಪ್ಟಿಕ್ ನ್ಯೂರೋ ಟ್ರಾನ್ಸ್ಮಿಟರ್, ರಸಾಯನಶಾಸ್ತ್ರ, ಹಾರ್ಮೋನ್ ಕ್ರಿಯೆಯ ಕಾರ್ಯವಿಧಾನ, ಪೆಪ್ಟೈಡ್, ಸ್ಟೆರಾಯ್ಡ್ ಮಾರ್ಗಗಳು ಮತ್ತು ಹೈಪೋಥೆಲಾಮಿಕ್ ಪಿಟ್ಯೂಟರಿ ಗ್ರಂಥಿಗಳ ಪ್ರಕ್ರಿಯೆಗಳು. ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಲೆವೆಲ್. ಯಾಕೋ ಜೀವಶಾಸ್ತ್ರ ಹೆಚ್ಚು ಏನಪ್ಪ ಅಂದರೆ 8th 9th 10th ಕನೆಕ್ಟ್ ಆಗಿರೋದೇ ಹೈಯರ್ ಕ್ಲಾಸ್ಗೆ ಹೆಚ್ಚು ಕನೆಕ್ಟ್ ಆಗಿದೆ ಅಂತ ಅನಿಸ್ತಾ ಇದೆ ಸಿಲೆಬಸ್ಸು. ಅಭಿವೃದ್ಧಿ, ಜೀವಶಾಸ್ತ್ರ ಮತ್ತು ಸಂತಾನೋತ್ಪತ್ತಿ, ಆರೋಗ್ಯ, ಪ್ರಭೇದಗಳ ಮುಂದುವರಿಕೆ, ಹದಿಹರೆಯದ ಗುಣಾತ್ಮಕ ಪರಿಚಯ, ಅಂತರ್ಶ್ರಾವಕ ನಿಯಂತ್ರಣಗಳ ಪರಿಪಕ್ವತೆಯಿಂದ ಪ್ರೇರಿತವಾದ ಪ್ರೌಢಾವಸ್ಥೆಯ ಸಮಯದಲ್ಲಿ ಪ್ರಮುಖ ದೈಹಿಕ ಬದಲಾವಣೆಗಳು, ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನಗಳನ್ನು ವರ್ಗೀಕರಿಸುವುದು, ವಿದಳನ, ತುಂಡರಿಕೆ, ಪುನರುತ್ಪಾದನೆ, ಮೊಳೆಯುವಿಕೆಯೊಡೆಯುವುದು, ಸಸ್ಯ ಸಂತಾನೋತ್ಪತ್ತಿ ಮತ್ತು ಬೀಜಕಗಳ ರಚನೆ, ಪರಾಗಸ್ಪರ್ಶಕಾರಕಗಳು ಮತ್ತು ದ್ವಿಫಲೀಕರಣ, ಹೂಬಿಡುವ ಸಸ್ಯಗಳ ಲೈಂಗಿಕ ಸಂತಾನೋತ್ಪತ್ತಿ, ಮಾನವ ಸಂತಾನೋತ್ಪತ್ತಿ ವ್ಯವಸ್ಥೆಗಳ ವಿವರವಾದ ಅಧ್ಯಯನ, ಪುರುಷ ಮತ್ತು ಸ್ತ್ರೀ ಜನಾಂಗ ವ್ಯೂಹ, ನಿಷೇಚನ, ಭ್ರೂಣ ಬೆಳವಣಿಗೆ ಮತ್ತು ಮಾನವನ ಋತುಚಕ್ರ, ಸಂತಾನೋತ್ಪತ್ತಿ, ಆರೋಗ್ಯ, ಗರ್ಭನಿರೋಧಕ ವಿಧಾನ, ಜನನ ನಿಯಂತ್ರಣ ವಿಧಾನಗಳು, ಸುರಕ್ಷತೆ, ಲೈಂಗಿಕ ಹರಡುವ ಸೋಂಕುಗಳನ್ನು ಏನಪ್ಪ ಅಂದರೆ STI ಏನಪ್ಪ ಅಂದರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಏನಪ್ಪ ತಡೆಗಟ್ಟುವಂಥ ವಿಧಾನಗಳಂತ ಏನು ಕರಿತೀವಲ್ಲ ಅವುಗಳು. ಇದೊಂದು ಸ್ವಲ್ಪ ನಮ್ಗೆ ಹಳೆ 10th ಸಿಲೆಬಸ್ಸಲ್ಲಿ ಮತ್ತು ಈಗಿನ 10th ಸಿಲೆಬಸ್ಸಲ್ಲಿ ಒಂದು ಸ್ವಲ್ಪ ಇದ್ರ ಬಗ್ಗೆ ಸಿಗುತ್ತೆ, ಹೌದಾ. ಆಮೇಲೆ ವಿದಳನ, ತುಂಡರಿಕೆ ವಿವರವಾಗಿ ಸಿಗೋದಿಲ್ಲ, ಸ್ವಲ್ಪ ಶಾರ್ಟಾಗಿ ಸಿಗ್ತದೆ. ನಾವು PU ಟೆಕ್ಸ್ಟ್ ಬುಕ್ ಇದಕ್ಕೆ ವಿದಳನ, ಪುನರುತ್ಪಾದನೆ, ಮೊಳಕೆ, ಅಲೈಂಗಿಕ ರೀತಿಯ ಸಂತಾನ, ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂತ ಏನು ಕರಿತೀವಲ್ಲ, PU ಲೆವೆಲಲ್ಲಿ ಇದು ಚೆನ್ನಾಗಿದೆ. ಇನ್ನು ಸಸ್ಯಗಳು, ಪರಾಗ, ಪಿಸ್ಟಿಲ್, ಪರಸ್ಪರ ಕ್ರಿಯೆಗಳು ಮತ್ತು ಎಂಡೋಸ್ಪರ್ಮ್ ಅಭಿವೃದ್ಧಿಯಲ್ಲಿ ಮ್ಯಾಕ್ರೋಸ್ಪೊರೋಜೆನೆಸಿಸ್ ಮತ್ತು ಮೆಗಾಸ್ಪೊರೋಜೆನೆಸಿಸ್ಗಳು, ಹ್ಯೂಮನ್ ಗೆಮೆಟೋಜೆನೆಸಿಸ್, ಜೀವ ರಸಾಯನಶಾಸ್ತ್ರ, ಆಮೇಲೆ ವಿರ್ಯಾಣು, ಆಮೇಲೆ ಓಜೆನೆಸಿಸ್ ಟೈಮ್ಲೈನ್ಸ್, ಫಲೀಕರಣ ರಚನಾತ್ಮಕ ಟೈಮ್ಲೈನ್, ಆಕ್ರೋಸೋಮ್ ಪ್ರಕ್ರಿಯೆ, ಆಮೇಲೆ ಬ್ಲಾಸ್ಟೋಸಿಸ್ಟ್ ಇಂಪ್ಲಾಂಟೇಷನ್, ಪ್ಲಾಸೆಂಟಾ, ಹಾರ್ಮೋನ್ಗಳು, ಫಾರ್ಚುರೇಷನ್ ಮೆಕ್ಯಾನಿಕ್ಸ್ ಮತ್ತು ಹಾಲುಣಿಸುವ ಪ್ರಚೋದಕಗಳು, ಸಂತಾನೋತ್ಪತ್ತಿ, ಆರೋಗ್ಯ ತಂತ್ರಜ್ಞಾನಗಳು, ಜನಸಂಖ್ಯಾಶಾಸ್ತ್ರ, ಹಾರ್ಮೋನ್ಗಳು, ಗರ್ಭಾಶಯದೊಳಗಿನ ಗರ್ಭನಿರೋಧಕಗಳ ಕಾರ್ಯವಿಧಾನಗಳು, ಬಂಜೆತನವನ್ನು ಪತ್ತೆ ಹಚ್ಚುವುದು ಮತ್ತು IVF ಇನ್ ವಿಟ್ರೋ ಫರ್ಟಿಲೈಸೇಷನ್, ZIFT, GIFT ಮತ್ತು ICSI ನಂತಹ ಸಹಾಯಕ ಸಂತಾನೋತ್ಪತ್ತಿ ತಂತ್ರಜ್ಞಾನಗಳು. ನೋಡಿರಿ, IVF ತನ ಏನಾಗ್ತದಂದರೆ ನಮ್ಗೆ ಹಳೆ ಸಿಲೆಬಸ್ಸಲ್ಲಿ ಮತ್ತು ಇರುವಂಥ ಹೊಸ ಸಿಲೆಬಸ್ಗಳಲ್ಲಿ ಒಂದು ಸ್ವಲ್ಪ 8th 9th ಅಂದರೆ 10th ಮ್ಯಾಕ್ಸಿಮಮ್ ಸಿಗ್ತದೆ. ಆದರೆ ಇದರಲ್ಲಿ ಮ್ಯಾಕ್ಸಿಮಮ್ ಎಲ್ಲನೂ ಮಾಸ್ಟರ್ ಡಿಗ್ರಿ ಏನಪ್ಪ ಅಂದರೆ ಯಾರು MSc ಝೂಯಾಲಜಿ ಮಾಡ್ತಾಯಿದ್ದೀರಾ ಅವ್ರಿಗೆ ಇದರಲ್ಲಿ ಹೆಚ್ಚು ಏನಾಗ್ತದೆ ಅಂದರೆ ಸಿಲೆಬಸ್ ಗುರುತಿರ್ತದೆ. ನೀವು ಅಂಥ ಟೆಕ್ಸ್ಟ್ ಬುಕ್ಗಳನ್ನ ರೆಫರ್ ಮಾಡ್ಬೋದು, ಹೌದಾ. ಇನ್ನು ಅನುವಂಶೀಯತೆ, ಆಣ್ವಿಕ ಜೀವಶಾಸ್ತ್ರ ಮತ್ತು ಜೀವ ವಿಕಾಸ,
ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯು ರಚನಾತ್ಮಕವಾಗಿ ತಮ್ಮ ಹೆತ್ತವರಿಗೆ ಹೇಗೆ ಹೋಲುತ್ತವೆ ಎಂಬುದನ್ನು ಸ್ಥೂಲವಾಗಿ ಗಮನಿಸುವುದು. ಆನುವಂಶಿಕತೆಯ ಅಡಿಪಾಯ ಕಾರ್ಯವಿಧಾನಗಳು. ಗ್ರೆಗರ್ ಮೆಂಡೆಲ್ ಅವರ ಆನುವಂಶಿಕ ಪ್ರಯೋಗದ ಆಯ್ಕೆಗಳನ್ನು ಪರಿಶೀಲಿಸುವುದು ಮತ್ತು ಏಕ ಮತ್ತು ದ್ವಿತಳೀಕರಣ ಪ್ರಯೋಗ. ಅನುಪಾತಗಳು. ಮೂಲಭೂತ ಆನುವಂಶಿಕತೆಯ ನಿಯಮಗಳು. ರಚನಾ ಪ್ರೋಟೀನ್ಗಳ ಮೂಲಕ DNA ಸೂಚನೆಗಳ ಮೂಲಕ ಗುಣಲಕ್ಷಣಗಳನ್ನು ಹೇಗೆ ವ್ಯಕ್ತಪಡಿಸಲಾಗುತ್ತದೆ ಎಂಬುದನ್ನು ಪತ್ತೆಹಚ್ಚುವುದು. ಮಾನವರಲ್ಲಿ ಕ್ರೋಮೋಸೋಮ್ ಲಿಂಗ ನಿರ್ಣಯ ಮಾದರಿಗಳನ್ನು ವಿವರಿಸುವುದು. ಆನುವಂಶಿಕತೆ ವ್ಯತ್ಯಾಸ ಮತ್ತು ಪ್ರಭೇದೀಕರಣದ ಮೂಲ ಗುಣಾತ್ಮಕ ಪರಿಕಲ್ಪನೆಗಳು. ಆಣ್ವಿಕ ಜೀವಶಾಸ್ತ್ರ. ಆನುವಂಶಿಕ ವಸ್ತುವಿನ ಐತಿಹಾಸಿಕ ಹುಡುಕಾಟ. DNA ಮತ್ತು RNA ಇವೆಲ್ಲ ಏನಪ್ಪ ಅಂದರೆ ಆದಷ್ಟು ನಂಗೆ ಯಾಕೋ ಹೈಯರ್ ಕ್ಲಾಸ್ ಇದೆ ಅನಿಸ್ತಾ ಇದೆ ಜೀವಶಾಸ್ತ್ರ ಎಲ್ಲನೂ. ಇನ್ನು ಆಣ್ವಿಕ ಜೀವಶಾಸ್ತ್ರ ಆನುವಂಶಿಕ ವಸ್ತುವಿನ ಐತಿಹಾಸಿಕ ಹುಡುಕಾಟ. DNA ಮತ್ತು RNA ದ್ವಿಸುರುಳಿ ರಚನಾತ್ಮಕ ಜೀವಶಾಸ್ತ್ರ. ಸೆಮಿ ಕನ್ಸರ್ವೇಟಿವ್ DNA ಸ್ವಪ್ರತೀಕರಣ. ಪ್ರತಿಲೇಖನ ವಿಧಾನಗಳು. ಆನುವಂಶಿಕ ಸಂಕೇತ. ಪ್ರತ್ಯುತ್ಪನ್ನ. ಪ್ರೋಟೀನ್ ಸಂಶ್ಲೇಷಣೆ. ಜೀನ್ ನಿಯಂತ್ರಣದ ಒಫೆರಾನ್ ಮಾದರಿಗಳು. ಲ್ಯಾಕ್ ಒಫೆರಾನ್ ಇವೆಲ್ಲ ಏನಪ್ಪ ಅಂದರೆ MSc ಲೆವೆಲ್ ಸಿಲೆಬಸ್. ಇದು ನಿಮ್ಗೆ ಸಿಗ್ತದೆ. DNA ಸ್ವಪ್ರತೀಕರಣ, RNA ಇವೆಲ್ಲ ಸಿಗ್ತಾವ. ಎಲ್ಲಿವರೆಗೂ PUC ವರೆಗೂ ಸಿಗ್ತಾವ. ಬಟ್ ಅಷ್ಟು ಹೋದರೆ ಇದೆಲ್ಲನೂ ಕವರ್ ಆಗೋದಿಲ್ಲ. ಲ್ಯಾಕ್ ಒಫೆರಾನ್, ಆನುವಂಶಿಕ ಸಂಕೇತ, ಪ್ರತ್ಯುತ್ಪನ್ನ, ಆಮೇಲೆ DNA ಸ್ವಪ್ರತೀಕರಣ, ಪ್ರತಿಲೇಖನ ವಿಧಾನಗಳು ಇವೆಲ್ಲ ಎಲ್ಲಿ ಸಿಗ್ತಾವಪ್ಪ ಅಂದರೆ ನಿಮ್ಗೆ MSc ಲೆವೆಲಲ್ಲಿ ಸಿಗ್ತಾವೆ. ಇನ್ನು ವಿಕಾಸ. ಜೀವದ ಮೂಲ ಸಿದ್ಧಾಂತಗಳು. ಡಾರ್ವಿನಿಯನ್ ವಿಕಾಸ ಶಕ್ತಿಗಳು. ವಿಕಾಸದ ಪುರಾವೆಗಳು. ರಚನಾರೂಪಿ ಮತ್ತು ಕಾರ್ಯರೂಪ ರಚನೆಗಳು. ಆಮೇಲೆ ಹಾರ್ಡಿ ವಿನ್ಬರ್ಗ್ ಸಮತೋಲನ. ಹಾರ್ಡಿ ವಿನ್ಬರ್ಗ್ ಲಾ ಏನಪ್ಪ ಅಂದರೆ ಪರಿಸರದಲ್ಲಿ ಉಂಟಾಗುವಂತಹ ಏನಪ್ಪ ಅಂದರೆ ಬದಲಾವಣೆ, ನ್ಯಾಚುರಲ್ ಸೆಲೆಕ್ಷನ್ ಇರ್ಬೋದು ಅಥವಾ ಏನಿದಾವಲ್ಲ ಇವೆಲ್ಲ ಜೀವಿಗಳ ಸಂಖ್ಯೆ ಬದಲಾಗ್ಲಿಕ್ಕೆ ಕಾರಣ ಆಗೋದಿಲ್ಲ ಅನ್ನೋದು ಏನಪ್ಪ ಅಂದರೆ ಜೀವಿಗಳ ಜನಸಂಖ್ಯೆ ಸ್ಥಿರವಾಗಿರ್ತದೆ ಅಂತೇಳಿ. ಏನು ಈ ಬಾಹ್ಯಕಾರಕಗಳು ಯಾವುದೇ ಪರಿಣಾಮವನ್ನು ಬೀರದೇ ಇದ್ದಾಗ ಪರಿಕಾರಗಳು ಯಾವಪ್ಪ ಅಂದರೆ ನಾನು ಹೇಳ್ತಲ್ಲ ನ್ಯಾಚುರಲ್ ಸೆಲೆಕ್ಷನ್ ಆಗಿರ್ಬೋದು, ಮ್ಯೂಟೇಷನ್ ಆಗಿರ್ಬೋದು, ಆಮೇಲೆ ಈಗ ಅನುವಂಶೀಯ ಸ್ಥಾನಪಲ್ಲಟ ಅಂತ ಕರಿತೀವಿ ಇಂಥವಾಗಿರ್ಬೋದು. ಇಂಥವೆಲ್ಲ ಪ್ರಭಾವ ಬೀರದೇ ಇದ್ದಾಗ ಹೌದಾ ಮಾತ್ರ ಹಾರ್ಡಿ ವಿನ್ಬರ್ಗ್ ಲಾ ಅಪ್ಲೈ ಆಗ್ತದೆ, ಇಲ್ಲದ್ರೆ ಅಪ್ಲೈ ಆಗೋದಿಲ್ಲ. ಸೊ ಅದು ಎಲ್ಲಿ ಬರ್ತದೆ ಅಂದರೆ ನಿಮಗೆ ಮಾಸ್ಟರ್ ಡಿಗ್ರಿ ಲೆವೆಲ್ ಮತ್ತು ಡಿಗ್ರಿ ಲೆವೆಲಲ್ಲಿ ಬರುತ್ತೆ. ಸೊ ಹೊಂದಾಣಿಕೆ ತತ್ವ, ಹೋಮಿನಿಡಿ ವಿಕಸನ ಕಾಲಸೂಚಿಗಳು, MSc ಝುವಾಲಜಿ. ಇನ್ನು ಪರಿಸರ ಶಾಸ್ತ್ರ, ಪರಿಸರ ವಿಜ್ಞಾನ, ಆಣ್ವಿಕ ಜೀವಶಾಸ್ತ್ರ, MSc ಎಕಾಲಜಿ ಮಾಡಿದವರಿಗೆ ಹೆಚ್ಚು ಅನ್ವಯಿಸುವಂತಹ ಟಾಪಿಕ್ ಇದು. ಹೌದಾ. ಜೈವಿಕ ಅಜೈವಿಕ ಘಟಕಗಳು. ಅಜೈವಿಕ ಮಣ್ಣು, ನೀರು ಮತ್ತು ವಾಯು ಪರಿಸ್ಥಿತಿಗಳೊಂದಿಗೆ ಪ್ರತಿವರ್ತನೆಗಳು. ಪರಿಸರ ವ್ಯವಸ್ಥೆಗಳ ಮೂಲ ರಚನೆ. ಪ್ರಾಯೋಗಿಕ ಸ್ಥಳೀಯ ತ್ಯಾಜ್ಯ ನಿರ್ವಹಣೆ. ತ್ಯಾಜ್ಯವನ್ನು ವಿಂಗಡಿಸುವುದು. ಜೈವಿಕ ವಿಘಟನೀಯವಲ್ಲದ ಮರುಬಳಕೆ ನಿಯಮಗಳು. ಮಿಶ್ರಗೊಬ್ಬರ, ಎರೆಹುಳು ಗೊಬ್ಬರ. ಏನಪ್ಪ ಅಂದರೆ ಅಪ್ ಟು ಡಿಗ್ರಿ ಲೆವೆಲ್ ಸ್ವಲ್ಪ ಸಿಗ್ತದೆ, ಆದರೆ ನೀವು ಮತ್ತು ಇದನ್ನು ಮಾಸ್ಟರ್ ಡಿಗ್ರಿ ಲೆವೆಲಲ್ಲೇ ನೋಡ್ಕೋಬೇಕು. ಪರಿಸರ ವ್ಯವಸ್ಥೆಗಳಲ್ಲಿ ಆಹಾರ ಸರಪಳಿಗಳು ಮತ್ತು ಸಂಕೀರ್ಣ ಆಹಾರ ಜಾಲ. ಲಿಂಡ್ಮನ್ರ 10% ನಿಯಮ. ಪೋಷಣಾ ಸ್ತರ 10% ನಿಯಮ ಏನಪ್ಪ ಅಂದರೆ ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಕೇವಲ ಶೇಕಡ 10% ಶಕ್ತಿ ಮಾತ್ರ ವರ್ಗಾವಣೆಯಾಗಿ ಶೇಕಡ 90% ಶಕ್ತಿ ಶಾಖ ಅಥವಾ ಏನು ಉಷ್ಣ ರೂಪದಲ್ಲಿ ವ್ಯಯ ಆಗ್ತದೆ ಅನ್ನೋದು ಲಿಂಡ್ಮನ್ ಅವರ ನಿಯಮ ಇದೆ. ಅದನ್ನು ನೀವು ಎಕಾಲಜಿಯಲ್ಲಿ ಸ್ಟಡಿ ಮಾಡ್ತೀರಾ. ಪೋಷಣಾ ಸ್ತರ, ಶಕ್ತಿಯ ವಿತರಣೆ, ನಿರಂತರ ವಿಷಕಾರಿ ಘಟಕಗಳ ಜೈವಿಕ ಸಂವರ್ಧನೆ ವಿವರಿಸುವುದು. ಜೀವಭೂಸಾರ ರಾಸಾಯನಿಕ ಚಕ್ರಗಳು. ನೀರು, ಇಂಗಾಲ, ಆಕ್ಸಿಜನ್, ಸಾರಜನಕ ಚಕ್ರಗಳು. ಜಾಗತಿಕವಾಗಿ ಮಾನವನ ಹಸ್ತಕ್ಷೇಪದ ಪರಿಣಾಮಗಳನ್ನು ಪರಿಶೀಲನೆ. ಓಝೋನ್ ಪದರದ ಸವಕಳಿ, ಪ್ಲಾಸ್ಟಿಕ್ ಸಂಗ್ರಹಣೆ ಮತ್ತು ಸುಸ್ಥಿರ ಪುರಸಭೆಯ ತ್ಯಾಜ್ಯ ಇಂಜಿನಿಯರಿಂಗ್ ತಂತ್ರಗಳು. ಅನ್ವಯಿಕ ಕೃಷಿ ಪದ್ಧತಿಗಳು. ಆಹಾರ ಸಂಪನ್ಮೂಲಗಳ ಸುಧಾರಣೆ. ನೋಡ್ರಿ, ಆಹಾರ ಸಂಪನ್ಮೂಲಗಳ ಸುಧಾರಣೆ 9th ಸ್ಟ್ಯಾಂಡರ್ಡ್ ಒಂದು ಚಾಪ್ಟರ್ ಇದೆ. ಜಸ್ಟ್ ಇದು ಒಂದು ಕಾನ್ಸೆಪ್ಟ್ ಒಂದು ಚಾಪ್ಟರ್ ಇದೆ. ಆಮೇಲೆ ಏನಪ್ಪ ಅಂದರೆ ಓಝೋನ್ ಪದರದ ಸವಕಳಿನೂ ನಮ್ಮ 10th ಸ್ಟ್ಯಾಂಡರ್ಡಲ್ಲಿ ಸಿಗ್ತದೆ. ಆದರೆ ಪ್ಲಾಸ್ಟಿಕ್ ಸಂಗ್ರಹಣೆ ಮತ್ತು ಸುಸ್ಥಿರ ಪುರಸಭೆಯ ತ್ಯಾಜ್ಯ ಇಂಜಿನಿಯರಿಂಗ್ ತಂತ್ರಗಳು 8th 9th 10th ಸಿಗೋದಿಲ್ಲ, ನಿಮ್ಮ PUCಯಲ್ಲೂ ಸಿಗೋಲ್ಲ. ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿಯಲ್ಲಿ ಇದಕ್ಕೆ ಸ್ವಲ್ಪ ಕವರ್ಡ್ ಇದೆ. ಆದರೆ ಯಾರಿಗಿದೆ ಅಂದರೆ ಎಕಾಲಜಿ ಮೇನ್ ಸಬ್ಜೆಕ್ಟಾಗಿ ತೊಗೊಂಡು ಅಧ್ಯಯನ ಮಾಡೋವರಿಗಿದೆ. ಇನ್ನು ಏನಪ್ಪ ಅಂದರೆ ಅದ್ರ ಜೊತೆಗೆ ಬೆಳೆ ವೈವಿಧ್ಯತೆ ನಿರ್ವಹಣೆ, ಸಂರಕ್ಷಣಾ ನಿರ್ವಹಣೆ, ಕಳೆಗಳು ಮತ್ತು ಕೀಟಗಳನ್ನು ನಿಯಂತ್ರಿಸುವುದ್ರ ಜೊತೆಗೆ ಪಶುಸಂಗೋಪನೆ. ಇದೆಲ್ಲ ನೀವು ಡಿಗ್ರಿ ಲೆವೆಲಲ್ಲಿ ಹುಡ್ಕೋಬೇಕು, ಮಾಸ್ಟರ್ ಡಿಗ್ರಿ ಲೆವೆಲಲ್ಲಿ ಹುಡ್ಕೋಬೇಕು. ಉನ್ನತ ಪರಿಸರ ವಿಜ್ಞಾನ,
ಪರಿಮಾಣಾತ್ಮಕ ಪರಿಸರ ವಿಜ್ಞಾನ ನಿಯತಾಂಕಗಳು, ಜನಸಂಖ್ಯಾ ಗುಣಲಕ್ಷಣಗಳು, ಜನನ ಮರಣ ವಯಸ್ಸಿನ ಪಿರಮಿಡ್ಗಳು, ಜನಸಂಖ್ಯಾ ಬೆಳವಣಿಗೆಯ ಮಾದರಿಗಳು, ಘಾತೀಯ ಎಕ್ಸ್ಪೋನೆನ್ಷಿಯಲ್ ಮತ್ತು ವ್ಯವಸ್ಥಾಪನಾ ಸಮೀಕರಣಗಳು ಮತ್ತು ಜೈವಿಕ ಸಮುದಾಯ ಸಂವಹನಗಳು. ಮಾಸ್ಟರ್ ಡಿಗ್ರಿ ಲೆವೆಲ್ ಸಿಲೆಬಸ್ ಇದೆಲ್ಲ. ಆಮೇಲೆ ಪರಸ್ಪರವಾದ ಸ್ಪರ್ಧೆ, ಪರಭಕ್ಷತೆ, ಪರಾವಲಂಬಿ, ಪರಿಸರ ಉತ್ತರಾಧಿಕಾರದ ಹಂತಗಳು, ಪರಿಸರ ವ್ಯವಸ್ಥೆ ಉತ್ಪಾದಕತೆಯನ್ನು ಲೆಕ್ಕಾಚಾರ ಮಾಡುವುದು ಮತ್ತು ಜಾಗತಿಕ ಜೀವವೈವಿಧ್ಯತೆಯ ಹಾಟ್ಸ್ಪಾಟ್ಗಳು, ಸಂರಕ್ಷಣಾ ಅಭ್ಯಾಸಗಳನ್ನು ಅಧ್ಯಯನ ಮಾಡುವುದು. ಈ ಹಾಟ್ಸ್ಪಾಟ್ಗಳು ಟಾಪಿಕ್ ಏನಪ್ಪ ಅಂದರೆ MS ಲೆವೆಲ್ ಬಾಟ್ನಿ ಮತ್ತು ಜಿಯಾಲಜಿ ಎರಡೂ ಜನರಿಗೆ ಬರ್ತದೆ. ಹೌದಾ? ಏನಪ್ಪ ಅಂದರೆ ಜೈವಿಕ ಹಾಟ್ಸ್ಪಾಟ್ಗಳು ಎಲ್ಲಿದಾವ ಅಂಥೇಳಿ. ಹೌದಾ? ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ಬರ್ತವೆ. ನಮ್ಮ ಏನಪ್ಪ ಅಂದರೆ ಪಶ್ಚಿಮ ಘಟ್ಟಗಳು ಹಾಟ್ಸ್ಪಾಟಲ್ಲಿದೆ, ಕರ್ನಾಟಕದ ಪಶ್ಚಿಮ ಘಟ್ಟ. ನೆಕ್ಸ್ಟ್ ಅನ್ವಿಕ ಜೀವಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ಕೈಗಾರಿಕಾ ಸೂಕ್ಷ್ಮ ಜೀವಶಾಸ್ತ್ರ, ತ್ಯಾಜ್ಯ ನೀರಿನ ಶುದ್ಧೀಕರಣ, ಜೈವಿಕ ಅನಿಲ ಉತ್ಪಾದನೆ ಮತ್ತು ಜೈವಿಕ ಗೊಬ್ಬರ, ಬೆಳೆ ಸುಧಾರಣೆ, ಕೀಟಗಳು, ಕಳೆ ನಿರ್ವಹಣೆ, ಸುಧಾರಿತ ಪಶುಸಂಗೋಪನೆ, ಜೈವಿಕ ತಂತ್ರಜ್ಞಾನದ ತತ್ವಗಳು, ಮರುಸಂಯೋಜಿತ DNA ತಂತ್ರಜ್ಞಾನ, ನಿರ್ಬಂಧ ಕಿಣ್ವಗಳು, ಕ್ಲೋನಿಂಗ್ ವಾಹಕಗಳು, ಆಮೇಲೆ PCR ವರ್ಧನೆ, ಆನುವಂಶಿಕ ಇಂಜಿನಿಯರಿಂಗ್ ಅಪ್ಲಿಕೇಶನ್ಗಳು, BT ಬೆಳೆಗಳು, ಜೀನ್ ಚಿಕಿತ್ಸೆ, ಟ್ರಾನ್ಸ್ಜೆನಿಕ್ ಪ್ರಾಣಿಗಳು. ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಲೆವೆಲಲ್ಲೇ ಈ ಸಿಲೆಬಸ್ ಸಿಗ್ತದೆ. ಸರ್ ಇದು ಒಂದು ಸ್ವಲ್ಪ ಏನು 8th and 10th ಯಾರು ಹೇಳ್ತಿದ್ರಲ್ಲ, ಇದರಲ್ಲಿ ಸ್ವಲ್ಪ ಏನಾಗಿದೆ ಅಂದರೆ 8th and 10th ಇದೆಯಲ್ಲ ಅಂತ ಅನ್ಬೋದು. ಆದರೆ ಎಲ್ಲನೂ ಸಿಗೋಲ್ಲ. ಇದರಲ್ಲಿ ಹೇಳಿದ್ನಲ್ಲ, ಜೈವಿಕ ಗೊಬ್ಬರ, ಬೆಳೆ ಸುಧಾರಣೆ, ಕೀಟ, ಕಳೆ ನಿರ್ವಹಣೆ ಇಂಥದ್ದೊಂದು ಕೆಲವು ಟಾಪಿಕ್ಸ್ ಸಿಗ್ತಾವೆ. ಬಟ್ ಕೈಗಾರಿಕಾ ಸೂಕ್ಷ್ಮ ಜೀವಶಾಸ್ತ್ರ ಸಿಗೋದಿಲ್ಲ, ತ್ಯಾಜ್ಯ ನೀರಿನ ಶುದ್ಧೀಕರಣ ಸಿಗೋದಿಲ್ಲ. ಅನ್ವಯಿಕ ಜೀವಶಾಸ್ತ್ರ ಮತ್ತು ಜೈವಿಕ ತಂತ್ರಜ್ಞಾನದ ಟಾಪಿಕ್ಗೆ ಹೆಚ್ಚು ರಿಲೇಟ್ ಆಗೋದು. ಯಾಕಂದರೆ ಲೋ ಲೆವೆಲ್ ಅಂದರೆ ಆ ಮಕ್ಕಳಿಗೆ ಈ ಬುದ್ಧಿಮಟ್ಟಕ್ಕೆ ಮುಟ್ಟೋದಿಲ್ಲ ಅಂತ 8th and 10th ಹೆಚ್ಚಿಟ್ಟಿಲ್ಲ. ಇದನ್ನು PUCಯಿಂದ ಸ್ವಲ್ಪ ಸ್ಟಾರ್ಟ್ ಆಗ್ತದೆ. ಆದರೆ ನೀವು ಅದನ್ನು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ MCQ ವೈಸ್ ಪ್ರಿಪೇರ್ ಮಾಡೋದು ಅಂದರೆ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಟೆಕ್ಸ್ಟ್ ಬುಕ್ಸನ್ನೇ ಇದಕ್ಕೆ ರೆಫರ್ ಮಾಡಬೇಕು. ಯಾರು ಕೆಸೆಟ್ ಲೈಫ್ ಸೈನ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅವರಿಗೆ ಇದೆಲ್ಲ ಜೀವಶಾಸ್ತ್ರ ತುಂಬ ರಿಲೇಟೆಡ್ ಆದಂಥ ಸಿಲೆಬಸ್. ಹೌದಾ? ಹಾಗಾದರೆ ಕೆಸೆಟ್ಗೆ ಮತ್ತು ಏನಪ್ಪ ಅಂದರೆ ಬಯೋಸೈನ್ಸ್ಗೆ ಎರಡೂ ಎಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ಅವ್ರಿಗೆ ತುಂಬ ಬೆನಿಫಿಟ್ ಆಗ್ತದೆ ಇದು. ಹೌದಾ? ನೆಕ್ಸ್ಟ್ ಇನ್ನು ಏನಪ್ಪ ಅಂದರೆ ನಾನು ಏನು ಜೀವವಿಜ್ಞಾನ ಶಿಕ್ಷಕರು ಅಂತಿದ್ದಾರಲ್ಲ GPTಯಲ್ಲಿ, ಅವರಿಗೆ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣಶಾಸ್ತ್ರ ಇರ್ತದೆ. ಶಿಕ್ಷಣಶಾಸ್ತ್ರದಲ್ಲಿ ಏನು ಕೇಳ್ತಾರಪ್ಪ ಅಂದರೆ ವಿಜ್ಞಾನದ ಶಿಕ್ಷಣಶಾಸ್ತ್ರ, ಸೈದ್ಧಾಂತಿಕ ವೈಜ್ಞಾನಿಕ ತಿಳುವಳಿಕೆ ಮತ್ತು ಪ್ರಾಯೋಗಿಕ ತರಗತಿ ತಂತ್ರಗಳು, ವಿಜ್ಞಾನದ ಮೂಲಭೂತ ಸ್ವರೂಪ, ಭಾರತದಲ್ಲಿ ಅದರ ಐತಿಹಾಸಿಕ ಅಭಿವೃದ್ಧಿ, ಆ್ಯಂಡರ್ಸನ್ ಮತ್ತು ಕ್ರಾತ್ವೋಲ್ ಅವರ ವರ್ಗೀಕರಣದ ಆಧಾರದ ಮೇಲೆ ಕಲಿಕೆಯ ಉದ್ದೇಶಗಳ ಸೂತ್ರೀಕರಣವು ನಡವಳಿಕೆಯಿಂದ ರಚನಾತ್ಮಕತೆಗೆ ಬದಲಾವಣೆಯನ್ನು ಒತ್ತಿ ಹೇಳುತ್ತದೆ. ವೈಜ್ಞಾನಿಕ ಮನೋಭಾವ ಮತ್ತು ಅಗತ್ಯ ಪ್ರಕ್ರಿಯೆ ಕೌಶಲ್ಯಗಳ ಅಭಿವೃದ್ಧಿ, ವೀಕ್ಷಣೆ, ವರ್ಗೀಕರಣ ಮತ್ತು ಅನುಮಾನ ಸೇರಿದಂತೆ 5 ಮಾದರಿಯಂಥ ವಿಚಾರಣೆ ಆಧಾರಿತ ವಿಧಾನಗಳು, ವೈವಿಧ್ಯಮಯ ಕಲಿಯುವ ಕೇಂದ್ರಿತ ವಿಧಾನಗಳು, ಅಂತರ್ಗತ ಸೂಚನೆ ಮತ್ತು ಪಾಂಡಿತ್ಯಪೂರ್ಣ ಮತ್ತು ವಿದ್ವತ್ಪೂರ್ಣ ಡೊಮೇನ್ಗಳಲ್ಲಿ ಪ್ರಗತಿಯನ್ನು ನಿರ್ಣಯಿಸಲು ನಿರಂತರ ಮತ್ತು ಸಮಗ್ರ CCE ಮೌಲ್ಯಮಾಪನ ಬಳಕೆ, NCF 2005, NCF SE 2023, NEP 2020 ಶಿಫಾರಸುಗಳು. ಆಮೇಲೆ ಏನಪ್ಪ ಅಂದರೆ ಪರಿಸರಿಕ ಸಿಂಧುತ್ವ. ಇಲ್ಲೇನಪ್ಪ ಅಂದರೆ ಒಂದು ಸ್ವಲ್ಪ ಇದರಲ್ಲಿ ಎಲ್ಲನೂ ಇಲ್ಲ, ಸ್ವಲ್ಪ ಇದರಲ್ಲಿ ನೀವು ಏನು ಮಾಡಿರ್ತೀರ ಅಂದರೆ BEd ಅಭ್ಯಾಸ ಮಾಡಿರ್ತೀರ, ನೀವು ಇದಕ್ಕೆ ಹೈಯರ್ ಬುಕ್ಗಳನ್ನು ರೆಫರ್ ಮಾಡಬೇಕು. ಯಾವುದಕ್ಕೆ ಸಂಬಂಧಪಟ್ಟಂಥದ್ದು? ಎಜುಕೇಷನ್, ಶಿಕ್ಷಣಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ NCF 2005, NCF SE 2023, NEF 2020 ನಿಮ್ಮ ಜನರಲ್ ಪೇಪರ್ಗೂ ಇಂಪಾರ್ಟೆಂಟು, ಸೈಕಾಲಜಿಯಲ್ಲಿ ಬರುವಂಥ ಕ್ವಶನ್ಸ್ಗೂ ಇಂಪಾರ್ಟೆಂಟು. ಇಲ್ಲಿ ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಆದಂಥ ಸೈಕಾಲಜಿಗೂ ಇದು ಇಂಪಾರ್ಟೆಂಟು, ಅದಕ್ಕೆ ನೋಡ್ಕೊಡ್ರಿ. ಆಮೇಲೆ 5 ಮಾದರಿಗಳು, ಆಮೇಲೆ ಏನಪ್ಪ ಅಂದರೆ ವಿದ್ಯಾರ್ಥಿ ಕೇಂದ್ರಿತ, ಕಲಿಯುವ ಕೇಂದ್ರಿತ, ಅಂತರ್ಗತ ಸೂಚ್ಯತೆ, ಇವೆಲ್ಲ ಏನಪ್ಪ ಅಂದರೆ ಜನರಲ್ ಟಾಪಿಕ್ಸು. ಅಪ್ಲಿಕೇಬಲ್ ನಾಲೆಜ್ ಇದ್ದರೆ ನೀವು ಇದನ್ನು ಆನ್ಸರ್ ಮಾಡ್ಬೋದು. ಆದರೆ ಈ ಟಾಪಿಕ್ಗಳನ್ನು, ಶಿಕ್ಷಣಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಟಾಪಿಕ್ಗಳನ್ನು ನೀವು ಸ್ಪೆಷಲ್ ನೋಟ್ಸ್ ಮಾಡಿ MCQ ಇದ್ರ ಮೇಲೆ ಯಾವ ರೀತಿ ಕೇಳ್ಬೋದು. ಹೌದಾ? ಹೇಳಿಕೆ ಸಿದ್ಧಾಂತಗಳನ್ನು ಕೊಟ್ಟು, ಹೌದಾ, ಯಾವುದು ಸರಿ ಯಾವುದು ತಪ್ಪು ಈ ರೀತಿ ಕೇಳ್ಬೋದು. ಅಥವಾ 3 ಹೇಳಿಕೆಗಳಲ್ಲಿ ಯಾವುದು ಸರಿ, ಯಾವುದು ತಪ್ಪಾದ ಹೇಳಿಕೆ, ಯಾವುದು ಸರಿಯಾದ ಹೇಳಿಕೆ, 2 ಮತ್ತು 3 ಸರಿ, ಹಿಂಗೇನು ಕೇಳ್ತಿರ್ತಾರಲ್ಲ. ಹೆಚ್ಚು ನಮಗೆ ಆಲೋಚನೆ, ವಿವೇಚನೆ, ತಾರ್ಕಿಕತೆ ಅಂತ ಏನು ಕರಿತೀವಿ, ಇಂಥದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಹೆಚ್ಚಲ್ಲಿ ಒಂದು 4-5 ಆದರೂ ಇರ್ತಾವೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಇಷ್ಟು ಏನಪ್ಪ ಅಂದರೆ ಜೀವಶಾಸ್ತ್ರದ ಮೊದಲನೇ ವಿಡಿಯೋದಲ್ಲಿ ನಾನು
ಏನಪ್ಪ ಅಂದರೆ ಟ್ಯಾಗ್ ಏನು ಕೊಟ್ಟಿದ್ದೀನಪ್ಪ ಅಂದರೆ ಜೀವಶಾಸ್ತ್ರ ಅಂತ ಕೊಟ್ಟಿದ್ದೀನಿ, ಆದರೆ ಅದರಲ್ಲಿ ರಸಾಯನಶಾಸ್ತ್ರ. ಯಾಕಂದರೆ ಇವೆರಡು ನಿಮ್ಗೆ ಈಗ ನೀವು ಪೇಪರ್ಗೆ ಓದಬೇಕಾಗಿರೋದು ಹಿಂದಿನ ಸಲ ಥರ ಎಲ್ಲನೂ ಓದಬೇಕಾಗಿಲ್ಲ, ಜಸ್ಟ್ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಅಷ್ಟೇ ಓದಬೇಕಾಗಿದೆ. ಅದಕ್ಕೆ ಈ ಸಿಲೆಬಸ್ಸನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ. ಆಮೇಲೆ ಇದು ಏನಪ್ಪ ಅಂದರೆ ಈ ಸಿಲೆಬಸ್ಸು ನಾಟ್ ಓನ್ಲಿ GPSTR, ಇದು HSTRಗೂ ಹೆಲ್ಪ್ ಆಗುತ್ತೆ, ನನ್ನ KSETಗೂ ಹೆಲ್ಪ್ ಆಗ್ತದೆ ಅಂತ ಹೇಳಿದೆ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಆಮೇಲೆ ಸಾಧ್ಯ ಆದರೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನನ್ನಿಂದ ಇದರಲ್ಲಿ ಯಾವ್ಯಾವ ಟಾಪಿಕ್ಗಳನ್ನು ಆಗ್ತದೋ ಅದನ್ನು ನಾನು ಐ ಥಿಂಕ್ ಭಾಳ ಇದೆ ಸಿಲೆಬಸ್ಸು, ಈಸಿ ಇರೋದು 8th and 10th ಮ್ಯಾಕ್ಸಿಮಮ್ ಏನು ಬರುತ್ತೆ ಅದನ್ನು ನಾನು ಕವರ್ ಮಾಡಿದ್ದೀನಿ. ಹೌದಾ, 8th and 10th ಯಾವುದಾದ್ರೂ ಇದರಲ್ಲಿ ಕಾನ್ಸೆಪ್ಟ್ ನಾನು ಕವರ್ ಮಾಡಿಲ್ಲ ಅನ್ನೋಂಥದ್ದು ಏನಾದರೂ ಇದ್ದರೆ ನಂಗೆ ಮೆಸೇಜ್ ಮಾಡಿದ್ರಿ, ಅಂಥದ್ದನ್ನು ಮಾಡ್ತೀನಿ. ಆಮೇಲೆ PU ಲೆವೆಲ್ದಂತೂ ಆಲ್ರೆಡಿ ನಾನು ಸ್ಟಾರ್ಟ್ ಇದೆ, ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ. ಇದೇನಪ್ಪ ಅಂದರೆ ನನ್ನ ಸ್ವಂತ ಸ್ಟಡಿ ಅಂತ ಅಂದ್ಕೊಂಡು ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ. ನಾನೇನು ತುಂಬ ನಾಲೆಜಿಯಸ್ ಪರ್ಸನ್ ಅಲ್ಲ, ತುಂಬ ಏನೋ ತುಂಬ ಕೆಳಮಟ್ಟದ ವಿದ್ಯಾರ್ಥಿ, ಕಲಿತಾ ಇದ್ದೀನಿ. ಕಲಿತಾ ನಿಮಗೂ ಹಂಚ್ಕೊಳ್ಬೇಕನ್ನೋ ಆಸೆ ಅಷ್ಟೇ. ನಿಮಗೆ ಕಲಿಸುವಂಥ ಪ್ರಯತ್ನ ನನ್ನದಲ್ಲ, ಹೌದಾ, ನನ್ನ ವಿದ್ಯಾರ್ಥಿಗಳಿಗೆ ಕಲಿಸುವಂಥ ಪ್ರಯತ್ನ. ಆ ವಿದ್ಯಾರ್ಥಿಗಳಿಗೂ ಪರಿಪೂರ್ಣನೆ ಕಲಿಸ್ತಾನೆ ಅಂತ ನನಗೆ ಯಾವ ಅನಿಸಿಲ್ಲ. ಕಲಿತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ ಅಷ್ಟೇ. ಜೀವನ ಪರ್ಯಂತ ಅದೇ ನಡೀತಾ ಇರ್ತದೆ. ಓಕೆ, ಥ್ಯಾಂಕ್ ಯು ಸೊ ಮಚ್.